ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನವಮಿಯ ದಿನ ಶ್ರೀರಾಮನ ಮೂರ್ತಿಯ ಹಣೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವಂತೆ ದೇವಾಲಯವನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಸೂರ್ಯ ತಿಲಕವು ಸುಮಾರು 60 ಸೆಕೆಂಡ್ಗಳ ಕಾಲ ರಾಮಲಾಲದ ಹಣೆಯ ಮೇಲೆ ಕಾಣಿಸುತ್ತದೆ. ಅದಕ್ಕಾಗಿ ಖಗೋಳಶಾಸ್ತ್ರ, ವಾಸ್ತುಶಿಲ್ಪ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳ ತಜ್ಞರು ಹಲವು ವರ್ಷಗಳ ಕಾಲ ಲೆಕ್ಕಾಚಾರಗಳನ್ನು ಮಾಡಿದ್ದಾರೆ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಮತ್ತು ಕೊರಿಯಾ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಇತರೆ ತಂತ್ರಜ್ಞಾನ ಸಂಸ್ಥೆಗಳು ಸೂರ್ಯ, ಭೂಮಿ ಮತ್ತು ಗ್ರಹಗಳ ಚಲನೆಯನ್ನು ಅಧ್ಯಯನ ಮಾಡಿ ಈ ವ್ಯವಸ್ಥೆಯನ್ನು ರೂಪಿಸಿವೆ. ಆದರೆ ಪ್ರಶ್ನೆ ಏನೆಂದರೆ, ಇದೇ ರೀತಿಯ ವೈಜ್ಞಾನಿಕ ಅದ್ಭುತಗಳು ನಮ್ಮ ಪ್ರಾಚೀನ ದೇವಾಲಯಗಳಲ್ಲಿಯೂ ಕಾಣಿಸುತ್ತವೆ. ಒಡಿಸ್ಸಾದ ಕೋಣಾರ್ಕ ಸೂರ್ಯ ದೇವಾಲಯ, ಆಂಧ್ರ ಪ್ರದೇಶದ ವೇದನಾರಾಯಣ ದೇವಾಲಯ, ಮಹಾರಾಷ್ಟ್ರದ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯ ಹಾಗೂ ಕರ್ನಾಟಕದ ಶೃಂಗೇರಿ ಕ್ಷೇತ್ರದಲ್ಲಿ ನಿರ್ದಿಷ್ಟ ದಿನಗಳಲ್ಲಿ ಸೂರ್ಯನ ಕಿರಣಗಳು ದೇವರ ಮೂರ್ತಿಗಳ ಮೇಲೆ ವಿಶೇಷ ಭಾಗಗಳಲ್ಲಿ ಬೀಳುವಂತೆ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯಗಳು ನೂರಾರು ಅಥವಾ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದವು. ಆಗ ಇಂದಿನಂತಹ ಆಧುನಿಕ ಕಂಪ್ಯೂಟರ್ಗಳು, ಸಂಶೋಧನಾ ಸಂಸ್ಥೆಗಳು ಅಥವಾ ಖಗೋಳ ಭೌತಶಾಸ್ತ್ರ ಕೇಂದ್ರಗಳು ಇರಲಿಲ್ಲ. ಆದರೂ ಆ ಕಾಲದ ಋಷಿಗಳು, ಗಣಿತ ತಜ್ಞರು ಮತ್ತು ಖಗೋಳ ವಿಜ್ಞಾನಿಗಳು ಸೂರ್ಯ, ಚಂದ್ರ, ಗ್ರಹಗಳ ಹಾಗೂ ನಕ್ಷತ್ರಗಳ ಚಲನೆಯನ್ನು ಅಧ್ಯಯನ ಮಾಡಿ ಅಚ್ಚರಿಯ ಲೆಕ್ಕಾಚಾರಗಳನ್ನು ಮಾಡಿದ್ದರು. ಭಾಸ್ಕರಾಚಾರ್ಯರಂತಹ ಮಹಾನ್ ವಿಜ್ಞಾನಿಗಳು ಮತ್ತು ಋಷಿಗಳು ಗಣಿತ, ಖಗೋಳಶಾಸ್ತ್ರ ಹಾಗೂ ವಿಜ್ಞಾನ ಕ್ಷೇತ್ರಗಳಲ್ಲಿ ಅಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ. ಇದರಿಂದ ಸನಾತನ ಪರಂಪರೆಯಲ್ಲಿ ಆಧ್ಯಾತ್ಮಿಕತೆಯ ಜೊತೆಗೆ ವೈಜ್ಞಾನಿಕ ಚಿಂತೆಯೂ ಅಡಗಿದೆ ಎಂಬುದನ್ನು ನಾವು ಕಾಣಬಹುದು. ಆದ್ದರಿಂದ ರಾಮ ಮಂದಿರದ ಸೂರ್ಯ ತಿಲಕವಾಗಲಿ ಅಥವಾ ಪ್ರಾಚೀನ ದೇವಾಲಯಗಳ ವೈಜ್ಞಾನಿಕ ವಿನ್ಯಾಸವಾಗಲಿ, ಇವುಗಳು ಭಾರತದ ಪ್ರಾಚೀನ ಮತ್ತು ವಿಜ್ಞಾನ ಜ್ಞಾನ ಪರಂಪರೆಯ ಅದ್ಭುತ ಉದಾಹರಣೆಗಳಾಗಿವೆ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.